ಎಸ್, ಇವತ್ತು ಐತಿಹಾಸಿಕ ಪ್ರಸಿದ್ಧವಾದಂತಹ ಬಾದಾಮಿ ನಾವು ಇರುವಂತಹ ಸ್ಥಳ ಬಾದಾಮಿ ಅಂತಂದ್ರೆ ಎಲ್ಲರೂ ಕೂಡ ವಾಸ್ತುಶಿಲ್ಪ ಕಲವನ್ನ ಮೆಚ್ಚಿಕೊಳ್ಳೋದು. ಅದರಲ್ಲೂ ಕೂಡ ಚಾಲುಕ್ಯರ ರಾಜಧಾನಿ ಆಗಿರುವಂತದ್ದು. ಈ ಒಂದು ರಾಜಧಾನಿಯಲ್ಲಿ ಇದೀಗ ನಮ್ಮ ಶಾಸಕರಾದಂತಹ ಸಿ.ಪಿ. ಯೋಗೇಶ್ವರ್ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಮಗನ್ನ ಒಂದು ನಟನಾಗಿ ನೀವು ಪ್ರೇಕ್ಷಕರ ಮುಂದೆ ತರ್ತಾ ಇದ್ದೀರಾ. ಎಷ್ಟು ಒಂದು ಖುಷಿ ಆಗ್ತಾ ಇದೆ. ಖುಷಿ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಅಂತ ಅನ್ಕೋತೀನಿ. ಕನ್ನಡ ಚಿತ್ರರಂಗ ಸಾಂಸ್ಕೃತಿಕವಾಗಿ ಕನ್ನಡಿಗರನ್ನ ಒಟ್ಟುಗೂಡಿಸ್ತಕ್ಕಂಥ, ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮತ್ವ ಎತ್ತಿ ಹಿಡಿತಕ್ಕಂಥ ಒಂದು ಅವಕಾಶ ಇರೋದು ಚಿತ್ರರಂಗ. ನಾವು ಕರ್ನಾಟಕ ಬಲ ಮಜೆಯಂ ಅಂತೇಳಿ ಒಂದು ಐತಿಹಾಸಿಕ ಹಿನ್ನೆಲೆ ಇಟ್ಕೊಂಡು ಇವತ್ತಿನ ಸಮಸ್ಯೆಗಳ ಕುರಿತಾದಂಥ ಚಿತ್ರವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಂಡು ಉತ್ತರ ಕರ್ನಾಟಕದ ಏನು ಇಲ್ಲಿನ ಒಂದು ನೀರಾವರಿ ಸಮಸ್ಯೆನ ತಗೊಂಡು ಒಟ್ಟಾರೆ ಕರ್ನಾಟಕ ನೀರಾವರಿ ಆಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಒಂದು ಕಥಾನಾಯಕನ ಸೃಷ್ಟಿ ಮಾಡಿ ಅವನ ಮುಖಾಂತರ ಒಂದು ಕರ್ನಾಟಕದ ಸಮಸ್ಯೆ ಮತ್ತೆ ಪರಿಹಾರ ಇದನ್ನ ಈ ಚಿತ್ರದಲ್ಲಿ ತರ್ತಾ ಇದ್ದೀವಿ. ಅಂದರೆ ಪುಲಕೇಶಿ ಏನು ನಮ್ಮ ಇಡೀ ಕರ್ನಾಟಕ ಇಡೀ ದೇಶಕ್ಕೆ ಒಬ್ಬ ಹೆಮ್ಮೆಯ ಚಕ್ರವರ್ತಿ, ಅವರ ನೆನಪನ್ನ ಮತ್ತೆ ನಮ್ಮ ಜನಗಳಿಗೆ ಇವತ್ತಿನ ಯುವ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಒಂದು ಪ್ರಯತ್ನ ಕರ್ನಾಟಕ ಬಲ ಮಜೆ. ಸರ್, ಮಗ ಧ್ಯಾನ್ ಅವರು ಇವತ್ತು ಡ್ಯಾನ್ಸ್ ಮಾಡ್ತಾ ಇದ್ರು. ಆ ಡ್ಯಾನ್ಸ್ ನ ನೋಡ್ತಾ ಇದ್ರಿ ಕೂಡ. ಏನ್ ಅನ್ನಿಸ್ತು ಸರ್? ಯಾಕಂತಂದ್ರೆ ಚಿಕ್ಕ ಮಗ ಇದ್ದಾಗ ಡ್ಯಾನ್ಸ್ ಮಾಡ್ತಾ ಇದ್ದಿದ್ ಬೇರೆ, ಇವಾಗ ಡ್ಯಾನ್ಸ್ ಬೇರೆ. ಅವನು ಪಕ್ವ ಆಗಿದ್ದಾನೆ, ಒಳ್ಳೆ ಕಲಾವಿದ ಆಗ್ತಾನೆ. ಅವನಿಗೆ ಅವನದೇ ಆದಂತ ಒಂದು ಆತ್ಮವಿಶ್ವಾಸ ಇದೆ. ಹೌದು, ಖಂಡಿತ. ನೋಡೋಣ ಯಾವ ತರ ಕನ್ನಡಿಗರು ಯಾವ ತರ ಸ್ವೀಕಾರ ಮಾಡ್ತಾರೆ ಅಂತ. ನನಗೊಂದು ಭರವಸೆ ಇದೆ, ಒಂದು ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ನಟನಾಗಬೇಕು ಅಂತ ಒಂದು ಆಗ್ತಾನೆ ಒಂದು ವಿಶ್ವಾಸ ಇದೆ. ಸರ್, ಇಲ್ಲಿಗೆ ಬಂದಂತಹ ಪ್ರವಾಸಿಗರು ಹೇಳ್ತಾ ಇದ್ರು, ಸಿ.ಪಿ.ವೈ ಅವ್ರ ಮಗ ಶೂಟಿಂಗ್ ಅಂದ ತಕ್ಷಣ ನಮ್ಮ ಒಂದು ಇವರು ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಮಾತಾಡ್ಸೋದಕ್ಕೆ ಬರ್ತಾ ಇದ್ರು ಮೈಸೂರು ಭಾಗದವರು. ಏನ್ ಅನ್ಸುತ್ತೆ ಸರ್ ಅಭಿಮಾನಿಗಳನ್ನ ನೋಡಿದಾಗ? ಮತ್ತೆ ಅವ್ರ ಜೊತೆ ಫೋಟೋ ತಗೋತಾ ಇದ್ರು ಧ್ಯಾನ್ ಅವ್ರ ಜೊತೆಗೆ. ಚಿತ್ರ ಬರ್ಬೇಕು, ಚೆನ್ನಾಗಿ ಬರ್ಬೇಕು. ಸಿನಿಮಾದಲ್ಲಿ ಬಹಳ ಚಿತ್ರರಂಗ ಬಹಳ ಜನಗಳನ್ನ ಆಕರ್ಷಣೆ ಮಾಡ್ತದೆ, ಕೆಲವರು ಮಾತ್ರ ಉಳ್ಕೋತಾರೆ. ಆ ಕಟು ಸತ್ಯ ನನಗೆ ಗೊತ್ತಿದೆ. ಅವನು ಒಬ್ಬ ನಟನಾಗಿ ರೂಪುಗೊಳ್ಳೋಕೆ ಬಹಳ ಶ್ರಮ ಆಗ್ತಾ ಇದ್ದಾನೆ. ನೋಡೋಣ ಮುಂದೆ ಏನಾಗುತ್ತೆ.